ತುಂಬ ವಯಸ್ಸಾಗಿರೋ ಒಬ್ಬ ಕುರುಡ ಇರ್ತಾನಂತೆ. ಅವ್ನು ಏನು ಮಾಡ್ತಾನೆ, ಅವ್ನ ಕೆಲಸಗಳಿಗೆ ಬೇರೆ ಬೇರೆ ಊರುಗಳ ಹೋದಾಗ ಅವನೊಂದು ಹೋಟ್ಲಲ್ಲಿ ಹೋಗಿ ಸ್ಟೇ ಆಗ್ತಿದ್ದ. ಆ ಹೋಟ್ಲಿನಲ್ಲಿರುವಂತಹ ಒಬ್ಬ ಮ್ಯಾನೇಜರ್ನ ಕರೆದು, ನಿಮ್ಮ ಹೋಟೆಲ್ನಲ್ಲಿ ಇರುವಂತಹ ಬೆಸ್ಟ್ ಫುಡ್ ಏನಿದೆ ಅವೆಲ್ಲವನ್ನು ಕೂಡ ಒಂದೊಂದು ಸ್ಪೂನ್ ತಗೊಬಂದು ನನಗೆ ಸ್ಮೆಲ್ ಮಾಡೋದಕ್ಕೆ ಕೊಡಿ, ನಾನು ಸ್ಮೆಲ್ ಮಾಡಿ ನಿಮ್ಮ ಹೋಟೆಲಲ್ಲಿರುವಂತಹ ಬೆಸ್ಟ್ ಫುಡ್ನ ಆರ್ಡರ್ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಸೊ ಮ್ಯಾನೇಜರ್ ತೊಗೊಂಬರ್ತಾನೆ, ಫಸ್ಟ್ ಡೇ ಮೂಸ್ ನೋಡ್ತಾನೆ. ಅವ್ರ ಹೋಟೆಲಲ್ಲಿ ಅವತ್ತು ಬೆಸ್ಟು ಟೇಸ್ಟ್ ಇರುವಂಥ ಫುಡ್ ಏನು ಇರ್ತಿತ್ತೋ ಅದನ್ನೇ ಆರ್ಡರ್ ಮಾಡ್ತಿದ್ದೆ ಅವ್ನು ಕುರುಡ. 1 ದಿವಸ ಆಯಿತು, 2 ದಿವಸ ಆಯಿತು, 1 ವಾರ ಆಯಿತು. ಆ ಹೋಟೆಲ್ ಮ್ಯಾನೇಜರ್ಗೆ ಇವನೇನಪ್ಪ ಇವನು ಇಷ್ಟು ಪರ್ಫೆಕ್ಟಾಗಿ ಗೆಸ್ ಮಾಡ್ತಾನೆ, ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅವನಿಗೆ, ಒಂದ್ಸಲಿ ಟೆಸ್ಟ್ ಮಾಡೋಣ ಅಂತ ಅದೇ ಹೋಟೆಲ್ನಲ್ಲಿ ಆ ಮ್ಯಾನೇಜರ್ ಹೆಂಡ್ತಿನೂ ಕೂಡ ಕೆಲಸ ಮಾಡ್ತಿರ್ತಾನೆ. ಆ ಹೆಂಡ್ತಿ ಹತ್ರ ಹೋಗಿ, ಈ ಸ್ಪೂನಿಗೆ ನೀನು ಲಿಪ್ಸ್ಟಿಕ್ ಮಾರ್ಕ್ ಹಚ್ಕೊಡು, ತಗೊಂಡೋಗಿ ಇಡ್ತೀನಿ, ಅವ್ನು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೋಡೋಣ ಅವನಿಗೆ ಅಂತ. ಸೊ ಆ ಊಟಗಳಿರುವಂತಹ ಎಲ್ಲ ಸ್ಪೂನ್ ಮಧ್ಯೆ ಆ ಹೆಂಡ್ತಿ ಹಚ್ಕೊಟ್ಟಾದ ಲಿಪ್ಸ್ಟಿಕ್ ಸ್ಪೂನನ್ನು ಕೂಡ ಇಡ್ತಾನೆ. ಸರಿ, ಆ ಕುರುಡ ಮೊದಲನೇ ಸ್ಪೂನ್ ಮೂಸ್ ನೋಡ್ತಾನೆ, 2ನೇ ಸ್ಪೂನ್ ಮೂಸ್ ನೋಡ್ತಾನೆ. ಆ ಹೆಂಡ್ತಿ ಹಾಕಿರುವಂಥ ಲಿಪ್ಸ್ಟಿಕ್ಕಿನ ಸ್ಪೂನ್ ಮೂಸ್ ನೋಡಿದ ತಕ್ಷಣ ಎದ್ದಿಟ್ಕೊಂಡ್ಬಿಡ್ತಾನೆ. ಅಯ್ಯೋ, ನನ್ನ PU ಗರ್ಲ್ ಫ್ರೆಂಡ್ ಸಂಗೀತ ಇದೇ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಳ ಅಂತ. ಅಲ್ಲಿಗೆ ಆ ಮ್ಯಾನೇಜರು ತಲೆ ಸುತ್ತ ಬೀಳ್ತಾನಂತ. ಎಕ್ಸ್ಪೀರಿಯನ್ಸ್ಡ್ ವ್ಯಕ್ತಿ ಮುಂದೆ ಬಾಲ ಬಿಚ್ಚಬಾರ್ದು ಯಾವತ್ತು. ಅವನು ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ಡು, ನಮಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ನ ಮುಂದೆ ನಾವು ಬಾಗಿನೇ ಇರಬೇಕು. ಸೊ ಗುರುಗಳ ಮುಂದೆ, ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳ ಮುಂದೆ, ನಿಮ್ಮ ಪೇರೆಂಟ್ಸ್ ಮುಂದೆ ಬಾಲ ಬಿಚ್ಚಕ್ಕೆ ಹೋಗ್ಬಾರ್ದು. ಅವ್ರು ದೊಡ್ಡವರೇ, ನಾವು ಸಣ್ಣವರೇ.